ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾನುಲಿ ಕಿಚನ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಇವತ್ತು ವಿಡಿಯೋ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಸೆಕೆಂಡ್, ನಾನು ಏರ್ ಮೈಕ್ರೋಫೋನ್ ಹಾಕ್ಕೊಂಡೆ ಇಲ್ಲ, ಹಂಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗೋದ್ರಿಂದ ಮೋಕ್ಷಿತ್ತು ಅಷ್ಟು ಓಕೆ, ಹಾಗೆ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡೋಣ. ಚೆನ್ನಾಗಿಲ್ಲಲ್ಲ, ಅನ್ನೋಗ್ತಾ ಇಲ್ಲ ಅದು. ಅನಿಸುತ್ತೆ. ಸೊ ಹಾಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಪ್ರಾಪರಾಗಿ ವೀಡಿಯೋಸ್ನ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿರ್ತೀನಿ. ಸಾರಿ. ಸೊ ಒಂದು ಮಿಷಿನ್ ತೊಗೊಂಡಿದ್ವಿ, ಇದು ಮಸಾಜ್ ಮಾಡೋಕ್ಕೆ, ಇದು ಫೇಸ್ಗೆ ಅಥವಾ ಇಲ್ಲಿ ಆರ್ಮ್ ಫಿಟ್ಗೆ ಅಥವಾ ಸ್ಟೊಮಕ್ಗೆಲ್ಲ ಮಾಡ್ಕೊಳ್ಬೋದು. ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಸೊ ಅಡಾಪ್ಟರ್ ಇರುತ್ತೆ, ಇಲ್ಲಿನ ಚಾರ್ಜ್ ಮಾಡ್ಕೊಳ್ಬೋದು. ಇದು ಕೊಕೊನಟ್ ಆಯಿಲು ಅಥವಾ ಯಾವುದಾದ್ರೂ ಒಂದು ಜೆಲ್ ಆ ಥರ ಹಾಕ್ಕೊಂಡು ಫೇಸ್ಗೆ ಮಸಾಜ್ ಮಾಡ್ಕೊಳ್ಬೋದು. ಯೂಶ್ವಲಿ ಎಸ್ಪೆಷಲಿ ಸ್ವಲ್ಪ ಫ್ಯಾಟ್ ಇರೋದು, ನನಗೆ ಚಬ್ಬಿ ದಪ್ಪ ಆದರೆ ಮುಖ ಮತ್ತು ಸ್ಟಮಕ್ ಎರಡೂ ದಪ್ಪ ಆಗುತ್ತೆ. ಈ ಥರ ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ. ಕೊಕೊನಟ್ ಅಥವಾ ಜೆಲ್ ಏನಾದರೂ ಹಾಕ್ಕೊಂಡು ಇದನ್ನು ಮೆಷಿನ್ ಆನ್ ಆಗುತ್ತೆ ನೋಡಿ. ಸೊ ನಾವು ಇಲ್ಲಿ ಅಂದರೆ ಅದ್ರಿಗೆ ಈ ಥರ 3 ತಿಂಗಳು ಮಾಡ್ಕೊಳ್ಬೋದು. ಜಸ್ಟ್ ಫೇಸ್ ಅಂತಂದರೆ ನನಗೆ ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದು ತುಂಬ ದಿನದಿಂದ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಆ್ಯಕ್ಚುಲಿ ಆಗಿರಲಿಲ್ಲ. ಈ ಥರ ಫೇಸ್ಗೆ ಒಂದೇ ಇದರಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೋದು. 2 ಡೇಸ್ ಆಗಿದೆ ತೊಗೊಂಡಷ್ಟೇ. ಯಾವಾಗ ಟೈಮ್ ಸಿಗುತ್ತೆ ಯಾವಾಗ ಮಾಡ್ಕೊಳ್ತೀನಿ. ಫೇಸ್ ಬಗ್ಗೆ ನಾನು ಕೇರೇ ಮಾಡಲಿಲ್ಲ. ಎಸ್ಪೆಷಲಿ ನನಗೆ ಹೇಳ್ತಾನೆ ಇದ್ದೀನಿ, ತುಂಬ ಕೇರ್ ಮಾಡ್ತಿದ್ದೆ ಫೇಸ್ದಾಗಲಿ. ಬೇರೆ ಈ ಒಂದು ವ್ಯಾಕ್ಸ್ ಕೂಡ ಮಾಡೋಕ್ಕಾಗಿಲ್ಲ ನಾನು. ಒಂದು ಐಬ್ರೋಸ್ ಆಗಲಿ ಅಪ್ಪಲಿಪ್ಪಾಗಿ ಯಾವುದು ಕಾಲು ಇಡೋಕ್ಕೆ ಆಗ್ತಲ್ಲ, ಅಷ್ಟು ಇದಾಗ್ತಿದೆ. ಕರ್ಕೊಂಡೋದ್ರೆ ಮುಗಿಸಿದ್ನ ಕರ್ಕೊಂಡೋಗ್ಬೇಕು. ಸೊ ಜಾಸ್ತಿ ಹೊರಗಡೆ ಹೋಗೋಕ್ಕಾಗಲ್ಲ, ಹಂಗಾಗಿ ಸೊ ಒಂದು 10 ನಿಮಿಷ ಮಾಡಿಕೊಂಡ್ರೆ ಸಾಕು. ನನಗೆ ರಿಸಲ್ಟ್ ಚೆನ್ನಾಗಿ ಅನ್ನಿಸ್ತಿದೆ. ನನಗೆ 2 ಡೇಸ್ ಹೋಗಿದೆ ಅಷ್ಟೇ. ಇಲ್ಲಿ ಮಾಡ್ಕೋಬೋದು ನೀವು. ಇಲ್ಲಿ ಕೆಲವ್ರ ಕೈ ದಪ್ಪ ಇರುತ್ತೆ, ಕೆಲವ್ರಿಗೆ ನನಗಂತೂ ಟಮ್ಮಿ ದಪ್ಪ ಇರುತ್ತೆ. ಟಮ್ಮಿಗೆ ಒಂದೊಂದು ಸಲ ಮಾಡ್ಕೊಳ್ತಾಯಿದ್ದೀನಿ. ಎಸ್ಪೆಷಲಿ ಹೆಲ್ತ್ ಕೇರನ್ನು ಸ್ಲೋಗಿ ಹೆಲ್ತ್ ಬಗ್ಗೆ ಗಮನ ಕೊಡಬೇಕು ಅಷ್ಟೇ. ಮತ್ತೇನೇನಿಲ್ಲ ವಿಡಿಯೋದಲ್ಲಿ. ಅಂದರೆ ಫೇಸ್ ಮಸಾಜರ್ ಇದು ತೊಗೊಂಡಿದ್ದೆ, ಅದನ್ನು ಹೇಳೋಣ ಅಂತ ಹೇಳ್ಕೊಂಡ್ಬಿಡ್ತೇವೆ. ನಿಮಗೆಲ್ಲ ನಾವು ಅಮೆಝಾನಲ್ಲಿ ಲಿಂಕ್ ಇದೆಯಾ ನೋಡ್ತೀನಿ. ನಾನಿದು ಆಫ್ಲೈನಲ್ಲಿ ತೊಗೊಂಡಿದ್ದು. ಅಮೆಝಾನಲ್ಲಿ ಯಾವುದಾದ್ರೂ ಇದ್ರಿದ್ರೆ ಆ ಲಿಂಕ್ನ ನಾನು ಈ ವಿಡಿಯೋಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇದೆ ಅದು ಲಿಂಕ್ ಚೆಕ್ ಮಾಡಿ ಹಾಕ್ತೀನಿ ನಾನು ಇದನ್ನು ಡೆಕಾತ್ಲಾನಲ್ಲಿ ತೊಗೊಂಡಿದ್ದು ಆಫ್ಲೈನಲ್ಲಿ. ಅಮೆಝಾನಲ್ಲಿ ಏನಾದರೂ ಇದ್ದರೆ ಅದರ ಲಿಂಕ್ನ ನಿಮಗೆ ಆ್ಯಡ್ ಮಾಡ್ತೀನಿ, ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಅಷ್ಟೇ. ಈ ವಿಡಿಯೋದಲ್ಲಿ ಮತ್ತಿನ್ನೇನಿಲ್ಲ, ತುಂಬಾ ಏನೋ ಮುಖಿತ್ ಮಲ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಮೆಲ್ಲೆ ಮಾತಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಇದು ಚಾರ್ಜ್ ಚೆಕ್ಕೇ ಮಾಡಿಲ್ಲ ಮೈಕ್ರೋಫೋನ್ದು. ಸಿಕ್ಕಾಬಟ್ಟೆ ಒಂದೊಂದ್ಸಲ ಸ್ಟ್ರೆಸ್ ಅಂತ ಆಗ್ಬಿಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಮತ್ತು ನಿಮಗೆ ಯಾವ ಥರ ಈ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಕೂಡ ನಮಗೆ ಹೇಳ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಕೊಕೊನಟ್ ಆಯಿಲ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಮಸಾಜಿಕ್ಕಿನ್ನ. ಈ ಥರ ಆನ್ ಮಾಡಿ ಬಿಡ್ಬೋದು, ಇಲ್ಲ ಹೋಲ್ಡ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಚೆನ್ನಾಗಿ ಅನ್ನಿಸ್ತದೆ ನನಗೆ. ಜೆಲ್ಕಿನ ಕೊಕೊನಟ್ ಆಯಿಲೇ ಸೂಪರ್ ಅನಿಸುತ್ತೆ. ಶೈನಿ ಕೂಡ ಬರುತ್ತೆ. ಮೂಗಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದೆ, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಬೇಕು ಯಾವಾಗ ಅಂತೇಳ್ಬಿಟ್ಟು. ನಮ್ಮಮ್ಮ ಇದನ್ನು ನನಗೆ ಮುಗಿಸಿತು. ಬ್ಯಾಕೆಲ್ಲ ಮಸಾಜ್ ಮಾಡಿ ಅಮ್ಮ ಅಂತಿದ್ದೆ. ಮಸಾಜ್ ಕೂಡ ಮಾಡ್ಕೊಳ್ಬೋದು. ಬ್ಯಾಕ್ ಪೇಯ್ನು ಅಥವಾ ಇದು ಕೆಳಗಡೆ ವೇಸ್ಟ್ ಪೇಯ್ನ್ ಇದ್ದವ್ರಿಗೆ ಕೂಡ ಮಸಾಜ್ ಮಾಡ್ಕೊಬೋದು. ಬ್ಲ್ಯಾಕ್ ಪೇಯ್ನ್ಗೆ ಮತ್ತು ವೇಸ್ಟ್ ಪೇಯ್ನ್ ಎರಡಕ್ಕೂ ಮಸಾಜ್ ಮಾಡ್ಕೊಳ್ಬೋದು. ಆಲ್ ಇನ್ ಒನ್ ಥರ ಯೂಸ್ ಇದೆ ಇದು. ಬ್ಯೂಟಿಗೂ ಆಗ್ಬೋದು ಮತ್ತು ಪೇಯ್ನ್ಗೆ ಇಟ್ಕೊಳ್ಕೊಬೋದು. ತುಂಬ ಸಾಲಿಡಾಗಿದೆ, ಚೆನ್ನಾಗಿದೆ. ಚೆಕ್ ಮಾಡ್ತೀನಿ, ನಿಮ್ಗಿದ್ರೆ ಕಳಿಸ್ತೀನಿ ಇದನ್ನು. ಸೊ ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡಿದ್ದೆ. ತುಂಬ ಮಾತಾಡ್ಬೇಕು ಅಂದ್ಕೊಳ್ತೀನಿ. ಒಂದೊಂದು ಸಲ ಆಗುತ್ತೆ, ಒಂದೊಂದು ಸಲ ಮಾತಾಡೋಕ್ಕಾಗೋದೇ ಇಲ್ಲ. ಅಷ್ಟೇ.
ಬಾಯ್ ಬಾಯ್.